ರಾಜ್ಯ ಕಾಂಗ್ರೆಸ್ ಮನೆಯ ಕುರ್ಚಿ ಕದನದ ಬೆಂಕಿ ದಗಿಸೋದಕ್ಕೆ ಶುರು ಮಾಡಿದೆ. ಅದ್ಯಾವ ಮಟ್ಟಿಗೆ ಅಂತ ಅಂದ್ರೆ ಇಷ್ಟು ದಿನ ಒಂದು ಲೆಕ್ಕ, ಇನ್ಮೇಲೆ ಮತ್ತೊಂದು ಲೆಕ್ಕ ಅನ್ನೋ ಲೆವೆಲ್ಗೆ ಹೋಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅದ್ಯಾವಾಗ ಸಿದ್ದರಾಮಯ್ಯ ಹೆಸರು ದುರ್ಬಳಕೆ ಮಾಡ್ಕೊಳ್ಬಾರ್ದು ಅಥವಾ ಮಾಡ್ಕೊಳ್ಳೋದು ಬೇಡ ಅಂತ ಆ ಮಾತನ್ನ ಆಡಿದ್ರು, ಅತ್ತ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾ ಇದ್ದಂತ ನಾಯಕರುಗಳು ಇದೀಗ ಡಿ.ಕೆ. ಶಿವಕುಮಾರ್ ವಿರುದ್ಧ ನೇರ ತೊಡೆ ತಟ್ಟಿದ ರೀತಿಯಾಗಿ ಕಂಡು ಬರ್ತಾ ಇದೆ. ಸದ್ಯ ಅದಕ್ಕೆ ಶಂಕನಾದ ಮೊಳಗಿಸಿರೋದು ಮತ್ತದೇ ಸಚಿವ ಕೆ.ಎನ್. ರಾಜಣ್ಣ ಅವರು. ಸಿದ್ದರಾಮಯ್ಯ ಹೆಸರು ದುರ್ಬಳಕೆ ಆರೋಪ, ಡಿಕೆ ವಿರುದ್ಧ ರಾಜಣ್ಣ ಗರಂ. ಅವರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಅವರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಅವರು ಎಐಸಿಸಿನ ಹೈಕಮಾಂಡ್ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ. ಶಿಸ್ತಿನ ಪಾಠ ಕಲಿಯಬೇಕಿಲ್ಲೋ, ಎಚ್ಚರಿಕೆ ಗಿಚ್ಚರಿಕೆ ನಡೆಯಲ್ಲ, ರಾಜಣ್ಣ ಗುಡುಗೋ. ಹೇಳಿಕೆ ಅಷ್ಟೇ, ಎಚ್ಚರಿಕೆ ಗಿಚ್ಚರಿಕೆ ಅವೆಲ್ಲ ಏನು ನಡೆಯಲ್ಲ. ಸಮಸ್ಯೆ ಏನೆಂದು ಡಿಕೆಗೆ ನೇರವಾಗಿ ಕೇಳ್ತೀವಿ ಎಂದ ಸತೀಶ್ ಜಾರಕಿಹೊಳಿ. ಗೊತ್ತಿಲ್ಲ, ಕೇಳೋಣ, ಅವ್ರ ಜೊತೆ ಮಾತಾಡ್ತೀವಿ, ಅವ್ರ ಜೊತೆ ಕೇಳೋಣ ಏನು ಸಮಸ್ಯೆ ಕೇಳುತ್ತೆ, ನಾವು ಪರ್ಸನಲ್ ಆಗಿ ಮಾತಾಡ್ತೀವಿ. ಬೆಂಕಿ ಇಲ್ದೆ ಹೊಗೆ ಆಡಲ್ಲ ಕಣ್ರಿ, ಅದಕ್ಕೆ ಸಾಕ್ಷಿಯೇ ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಪಟ್ಟಕ್ಕಾಗಿ ನಡೆಯುತ್ತಿರೋ ಅಂತರ್ಯುದ್ಧ. ಇಂಟ್ರೆಸ್ಟಿಂಗ್ ಅಂದ್ರೆ ಇದೇ ಅಂತರ್ಯುದ್ಧ ಇದೀಗ ನಿಧಾನಕ್ಕೆ ಬಹಿರಂಗವಾಗ್ತಿದೆ. ಇದಕ್ಕೂ ಇಂಟ್ರೆಸ್ಟಿಂಗ್ ಅಂದ್ರೆ ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾರ್ನಿಂಗ್ ಕೊಟ್ಟ ಮೇಲೂ ಪಟ್ಟದ ಫೈಟ್ ಮತ್ತೊಂದು ತಿರುವಿಗೆ ಸಾಕ್ಷಿಯಾಗಿದೆ. ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಯಾವಾಗ ಏನ್ ನಿರ್ಣಯ ತಗೊಳ್ಬೇಕು ಅದು ನಮಗ್ ಬಿಟ್ಟಿತ್ತು. ಇವೆಲ್ಲ ಮಾತಾಡ್ತಕ್ಕಂಥದ್ದು ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಕೇಳಿದ್ರಲ್ಲ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಖರ್ಗೆ ಮಾತು ಕೇವಲ ಹೇಳಿಕೆಗೆ ಸೀಮಿತ ಆಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಎಲ್ಲವೂ ಸರಿ ಆಯ್ತು ಅನ್ನೋ ಅಷ್ಟರಲ್ಲೇ ಕಾಂಗ್ರೆಸ್ನಲ್ಲಿ ಮತ್ತೆ ಬಹಿರಂಗ ಹೇಳಿಕೆಗಳು ಸ್ಫೋಟಗೊಂಡಿವೆ. ಮೊನ್ನೆಯಷ್ಟೇ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಸಚಿವ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಹೇಳಿದ್ರು. ಇದಕ್ಕೆ ನಿನ್ನೆ ಪ್ರತಿಕ್ರಿಯೆ ನೀಡಿದ್ದ ಡಿಸಿಎಂ ಡಿಕೆ ಸಿದ್ದರಾಮಯ್ಯ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಆ ಮೂಲಕ ಸಿದ್ದು ಆಪ್ತರಿಗೆ ಟಕ್ಕರ್ ಕೊಟ್ಟಿದ್ರು. ಡಿಕೆ ಆಡಿದ ಇದೇ ಮಾತಿಗೆ ಇಂದು ಸಚಿವ ರಾಜಣ್ಣ ಗರಂ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಎಚ್ಚರಿಕೆ ಗಿಚ್ಚರಿಕೆ ನಮ್ಮ ಹತ್ರ ನಡೆಯಲ್ಲ ಎಂದಿರೋ ರಾಜಣ್ಣ ಮೊದಲು ಡಿಕೆ ಎಐಸಿಸಿ ಹೆಸರು ದುರ್ಬಳಕೆ ಮಾಡೋದನ್ನ ಬಿಡ್ಲಿ ಅಂತ ಗೌರವವಾಗಿ ಉತ್ತರಿಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. 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 ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವೆಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಅವ್ರಿಗೆ ಹೇಳ್ಬೇಕು, ನಾವು ಮಾತೆತ್ತಿರ ಎಐಸಿಸಿ ಹೇಳಿದ್ರು ಹೈಕಮಾಂಡ್ ಹೇಳಿದ್ರು ಅಂತಾರಲ್ಲ, ಅವರು ಎಐಸಿಸಿನ ಹೈಕಮಾಂಡ್ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ, ಅದು ಅವ್ರಿಗೂ ಇರ್ಬೇಕು. ಮಾತೆತ್ತಿರ ಎಐಸಿಸಿ ಹೇಳೋರು ಅಂತಾರೆ, ಎಐಸಿಸಿ ಏನು ಎಲ್ಲದಕ್ಕೂ ಹೇಳಕ್ ಬರ್ತಾರ? ಡಿ.ಕೆ. ಶಿವಕುಮಾರ್ ಎಐಸಿಸಿ ಹೆಸರನ್ನ ಪದೇ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪನ? ಹೌದು, ಆರೋಪ ಅಂತ ಅಲ್ಲ, ವಾಸ್ತವಾಂಶ. ಹೇಳಿಕೆ ಅಷ್ಟೇ, ಎಚ್ಚರಿಕೆ ಗಿಚ್ಚರಿಕೆ ಅವೆಲ್ಲ ಏನು ನಡೆಯಲ್ಲ. ಹೇಳಿಕೆ ಎಚ್ಚರಿಕೆ ಯಾರು ಕೇಳ್ತಾರೆ? ಅಲ್ಲ, ಅಧ್ಯಕ್ಷರಾಗಿ ಎಚ್ಚರಿಕೆ ಕೊಟ್ಟರೆ ನೀವು ಅದನ್ನೇ ಮಾಡಿ ಅಕ್ಸೆಪ್ಟ್ ಮಾಡಲ್ಲ. ತಪ್ಪು ಮಾಡಿದ್ರೆ ಎಚ್ಚರಿಕೆ ಕೊಡ್ಬೇಕು. ಏನ್ ತಪ್ಪು ಮಾಡಿದೀವ್ರಿ? ತಪ್ಪಿದ್ರು ತಾನೆ ಎಚ್ಚರಿಕೆ. ರಾಜಣ್ಣ ಕೋಪಾಗ್ನಿ ಇಷ್ಟಕ್ಕೆ ತಣ್ಣಗಾಗ್ಲಿಲ್ಲ. ಇನ್ನೋ ಒಂದ್ ಹೆಜ್ಜೆ ಮುಂದೆ ಹೋಗಿ ಗುಡುಗಿದ ರಾಜಣ್ಣ, ಡಿಸಿಎಂ ಅಂದ್ರೆ ಏನೋ ಕಿರೀಟ ಇರಲ್ಲ, ನಾನು ಯಾರಿಂದಾನೋ ಶಿಸ್ತಿನ ಪಾಠ ಕಲಿಯಬೇಕಿಲ್ಲ ಅಂತೆಲ್ಲ ಗುಡುಗಿದ್ದಾರೆ. ನೋಡಿ, ನಾನೇನು ಹಠಕ್ಕೆ ಬಿದ್ದಿಲ್ಲ. ಅಂತಿಮವಾಗಿ ನಮ್ಮ ರಾಷ್ಟ್ರದ ಹೈಕಮಾಂಡ್ ಏನಿದೆ ಕಾಂಗ್ರೆಸ್ ಪಕ್ಷದವರು, ಅವರ ಏನು ನಿರ್ಣಯ ಮಾಡ್ತಾರೆ ಅದಕ್ಕೆಲ್ಲ ಬದ್ರಿದೀವಿ ನಾವು. ಏನೇನು ಡಿಸಿಎಂ ಅಂದ್ರೆ ಹೊಸದಾಗಿ ಏನು ಕಿರೀಟ ಇಡ್ತಾರೆ? ಅವರಿಗೆ ಏನು ಕಿರೀಟ ಇರೋದಿಲ್ಲ. ಏನಂದ್ರೆ ಆ ಒಂದು ವಿವಿಧ ಸಮುದಾಯದವರಿಗೆ ಪ್ರಾತಿನಿಧ್ಯ ಕೊಟ್ಟಾಗ ಆ ಸಮುದಾಯದ ಜನರು, ಮತದಾರರು ಆ ಪಕ್ಷಕ್ಕೆ ಆಕರ್ಷಿತರಾಗ್ತಾರೆ. ಆ ದೃಷ್ಟಿಯಿಂದ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ನಾನು ಹೇಳಿದ್ದೆ. ಯಾರಿಂದ ನಾನು ಪಕ್ಷದ ಶಿಸ್ತಿನ ಪಾಠ ಕಲಿಬೇಕಾಗಿಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ 50 ವರ್ಷ ಕೆಲಸ ಮಾಡಿದ್ದೀನಿ. ಇವರಿಗೆ ಎಲ್ಲ ಸೀನಿಯರ್ ಇದ್ದೀನಿ. ವೈಯಕ್ತಿಕವಾಗಿ ನನಗೆ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ.
ಯಾವುದು ವಿಚಾರಗಳು ಬರ್ತವೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು ಅಷ್ಟೇ. ಕೆಲವು ಅಂಶಗಳನ್ನು ಈಗ ಪಕ್ಷ ಸಂಘಟನೆ ವಿಚಾರ ಬಂದ್ರೆ ಈಸ್ ಎ ಗುಡ್ ಆರ್ಗನೈಸರ್, ಅದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನಾನೇನು ಅವ್ರ ಮೇಲೆ ಅಸೂಯೆ ಏನಿಲ್ಲ, ನಾನೇನು ಅಸೂಯೆ ಪಟ್ಟು ನಾನೇನು ಮುಖ್ಯಮಂತ್ರಿ ಆಗ್ಬೇಕು ಅಂತಿದ್ದೀನ, ಏನೇನು ಇಲ್ಲ. ಆದ್ರೆ ಅವರು ಕೆಲವೊಮ್ಮೆ ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯ ಬರ್ತವೆ. ಆ ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯ ಬಂದಾಗ ನನ್ನ ಸ್ವಂತ ಅಭಿಪ್ರಾಯ ಏನಿದೆ ಹೇಳ್ತೀನಿ ಹೊರತು ಸರ್ಕಾರದ ಅಭಿಪ್ರಾಯನೂ ಅಲ್ಲ ಅದು, ಮತ್ತೆ ಯಾವುದೇ ಅಭಿಪ್ರಾಯ ಇಲ್ಲ, ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ರಾಜಣ್ಣ ಹೀಗೆ ರೆಬಲ್ ಆಗಿ ಮಾತಾಡ್ತಿದ್ರೆ ಆತ ಮಲ್ಲಿಕಾರ್ಜುನ ಖರ್ಗೆ ನನಗೆ ಹುಷಾರಿಲ್ಲ ಅಂತ ಯಾವುದಕ್ಕೂ ರಿಯಾಕ್ಟ್ ಮಾಡದೆ ಹೋದ್ರು. ಡಿಕೆ ಕೂಡ ಕೇರಳಕ್ಕೆ ಹೋಗ್ತಿದ್ದೇನೆ ಬಂದ್ಮೇಲೆ ಮಾತಾಡ್ತೀನಿ ಅಂದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ಅಂತ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಿಂಗಲ್ ಲೈನ್ ಉತ್ತರ ಕೊಟ್ರು. ಕರ್ನಾಟಕಕ್ಕೆ ಕೇಂದ್ರದಿಂದ ಅನ್ಯಾಯ ಆಗ್ತಿದೆಯಲ್ಲ ಸರ್? ಹುಷಾರಿಲ್ಲ ನಾ ಎಲ್ಲೂ ಚರ್ಚೆ ಬೇಡ. ಈಗ ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ. ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ನಮ್ಮೆಲ್ಲ ಆಫೀಸರ್ಸ್ ಎಲ್ಲ ಹೋಗ್ತಾ ಇದ್ದೀವಿ. 2 days ಭಾಷಣ ಮಾಡಿ ಬಂದು ಮಾತಾಡ್ತೀನಿ. ಇನ್ನು ಸಿದ್ದರಾಮಯ್ಯ ಹೆಸರು ದುರ್ಬಳಕೆ ಮಾಡ್ತಿದ್ದಾರೆ ಅನ್ನೋ ಆರೋಪಕ್ಕೆ ಉತ್ತರಿಸಿರುವ ಸತೀಶ್ ಜಾರಕಿಹೊಳಿ ನೇರವಾಗಿ ಡಿಕೆ ಅವರ ಬಳಿಗೆ ಏನ್ ಸಮಸ್ಯೆ ಅಂತ ಪ್ರಶ್ನಿಸುವುದಾಗಿ ಹೇಳಿದ್ದಾರೆ. ನಮ್ಮ ಪಾರ್ಟಿಯಲ್ಲಿ ಚರ್ಚೆ ಮಾಡಬೇಕಾದ ವಿಷಯ ಇಲ್ಲಿ ಉಡುಪಿಯಲ್ಲಿ ಮಂಗಳೂರಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ. ಅದನ್ನ ಏನಿದ್ರೆ ಇಂಟರ್ನಲ್ ಆಗಿ ನಾವು ಮಾತಾಡ್ತೀವಿ, ಬಗೆಹರಿಸ್ಕೊಳ್ತೀವಿ. ಏನಾರು ಇದ್ರೆ ಸಮಸ್ಯೆ ಇದ್ರೆ, ಇಲ್ಲ ಅಂತ ನಮ್ಮ ಭಾವನೆ ಇದ್ರೆ ಬಗೆಹರಿಸ್ಕೊಳ್ತೀವಿ. ಗೊತ್ತಿಲ್ಲ ಕೇಳೋಣ, ಅವ್ರ ಜೊತೆ ಮಾತಾಡ್ತೀವಿ, ಅವ್ರ ಜೊತೆ ಕೇಳೋಣ ಏನು ಸಮಸ್ಯೆ ಕೇಳುತ್ತೆ. ನಾವು ಪರ್ಸನಲಾಗಿ ಮಾತಾಡ್ತೀವಿ. ಮತ್ತು ನಾವು ಇಲ್ಲಿ ಹೇಳೋದು ಆಮ್ಯಾಗ ಅವ್ರಿಗೊಂದು ಕೇಳೋದು, ಅವ್ರೊಂದು ಹೇಳೋದು, ನಾವು ಹೇಳೋದು ಬೇಡ, ನೇರವಾಗಿ ನಾವೇ ಕೇಳಿಬಿಡ್ತೀವಿ. ಇಷ್ಟೆಲ್ಲ ಮಾತಿನ ಬಾಣ ಬಿರುಸುಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮಂಡಿ ನೋವಿದ್ರು ಬಜೆಟ್ ಮಂಡನೆಗೆ ಸಿದ್ಧವಾಗಿದ್ದಾರೆ. ನಡೆಯೋಕ್ಕಾಗದೆ ಇಂದು ವಿಧಾನಸೌಧಕ್ಕೆ ವೀಲ್ ಚೇರ್ನಲ್ಲಿ ಆಗಮಿಸಿದ ಸಿದ್ದರಾಮಯ್ಯ ರೈತ ಸಂಘದ ಮುಖಂಡರ ಜೊತೆ ಬಜೆಟ್ ಪೂರ್ವಭಾವಿ ಸಭೆ ನಡೆಸಿದ್ರು. ಬಳಿಕ ಮಾತನಾಡಿದ ಸಿಎಂ ಮಾರ್ಚ್ 7ರಂದು ಬಜೆಟ್ ಮಂಡಿಸುವುದಾಗಿ ಹೇಳಿದ್ರು. ಶುಕ್ರವಾರ ಅಂದರೆ 7ನೇ ತಾರೀಕು ಶುಕ್ರವಾರ 25-26ನೇ ಸಾಲಿನ ಆಯವ್ಯಯವನ್ನು ಮಂಡಿಸ್ತೇನೆ. ಹೀಗೆ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಸಜ್ಜಾಗಿದ್ರೆ ಆತ ಸಿಎಂ ಕುರ್ಚಿ ಸುತ್ತಲಿನ ಸಮರ ಬೇರೆ ದಿಕ್ಕಿಗೆ ಹೊರಳಿದೆ. ಬಜೆಟ್ ಬಳಿಕ ದೊಡ್ಡ ಕೋಲಾಹಲವೇ ಕೇಳುತ್ತಾ ಕಾಲವೇ ಉತ್ತರಿಸಲಿದೆ. ಬ್ಯೂರೋ ರಿಪೋರ್ಟ್, TV9.